ಓಂ ಗುರುಭ್ಯೋ ನಮಃ. ಹರಿ ಓಂ. ಕನ್ಯಾ ರಾಶಿಯವರು ಏನಪ್ಪ ಇಷ್ಟು ದಿನ ನಾನು ಏನೇ ಸಂಪಾದನೆ ಮಾಡಿದ್ರು ಕೂಡ ಜಾಸ್ತಿ ತುಂಬ ಲಾಸ್ಗಳಾಗ್ತಾ ಇರುತ್ತೆ. ಉಳಿತಾಯ ಮಾಡೋಕ್ಕೆ ಆಗ್ತಾ ಇರಲ್ಲ ಜೀವನದಲ್ಲಿ. ಎಷ್ಟೇ ಒಂದು ದುಡಿಮೆ ಇದ್ದರೂ ಕೂಡ ದುಡಿಮೆಗೆ ತಕ್ಕಂತೆ ಎಷ್ಟೇ ಒಂದು ಖರ್ಚು ಮಾಡಿದ್ರೂ ಕೂಡ ಉಳಿತಾಯ ಮಾಡೋ ಭಾಗ್ಯನೇ ಜೀವನದಲ್ಲಿ ಇಲ್ವಲ್ಲಪ್ಪ. ಏನಪ್ಪ ಒಂದು ಹುಟ್ಟಿದಾಗಿಂದ ಕೂಡ ಸಾಕಷ್ಟು ಒಂದು ತೊಂದರೆಗಳನ್ನ ನಾನು ಅನುಭವಿಸ್ಕೊಂಡೇ ಬರ್ತಾಯಿದ್ದೀನಿ. ಎಷ್ಟೇ ಒಂದು ಕೆಲಸ ಮಾಡಿದ್ರೂ ಕೂಡ ಕೆಲಸಕ್ಕೆ ತಕ್ಕಂತೆ ಕೆಲವೊಂದು ಪ್ರಶಂಸೆಗಳು ನನ್ನ ಜೀವನದಲ್ಲಿ ಸಿಗ್ತಾ ಇರುವಲ್ಲ. ಯಾವುದೇ ಬಿಸ್ನೆಸ್ಗೆ ನಾನು ಕೈ ಹಾಕಿದ್ರೂ ಕೂಡ ಆ ಬಿಸ್ನೆಸ್ಸಲ್ಲಿ ತುಂಬ ಲಾಸ್ಗಳೇ ಆಗ್ತಾ ಇರುತ್ತೆ. ಈ ಒಂದು ಪೈಪೋಟಿ ಇರೋ ಒಂದು ಕಾರಣ ಇರ್ಬೋದು, ಅಥವಾ ಅಕ್ಕಪಕ್ಕ ಜನರ ಕಿರಿಕಿರಿ ಇರ್ಬೋದು, ಏನೇ ಮಾಡಿದ್ರೂ ಕೂಡ ಸಾಕಷ್ಟು ಒಂದು ತೊಂದರೆಗಳೇ ಜೀವನದಲ್ಲಿ ಕಾಡ್ತಾ ಇದೆಯಲ್ಲ. ಅಥವಾ ಒಂದು ಗಂಡ ಹೆಂಡ್ತಿರೋ ಒಂದು ನೆಮ್ಮದಿಯಾಗಿರೋದು, ಸಂಸಾರದಲ್ಲಿ ಕೂಡ ನೆಮ್ಮದಿಯಾಗಿರಬೇಕು ಅಂದ್ಕೊಂಡ್ರೆ ಅದು ಕೂಡ ಒಂದು ತೊಂದರೆಗಳಾಗ್ತಾ ಇರುತ್ತೆ. ಏನಕ್ಕಾದರೂ ಈ ಕನ್ಯಾ ರಾಶಿಯಲ್ಲಿ ನಾನು ಹುಟ್ಟಿದನೋ, ಈ ಥರ ಏನಕ್ಕೆ ಒಂದು ಬೇರೆ ರಾಶಿಯಲ್ಲಿ ಹುಟ್ಟಿದ್ರೆ ನಾನು ಚೆನ್ನಾಗಿರ್ತಿದ್ನೋ ಅಂತ ಸಾಕಷ್ಟು ಸಾರಿ ನೀವು ಅಂದ್ಕೊಂಡಿರ್ತೀರ, ನಿಜ. ಬಟ್ ಆದರೆ ಈ ಒಂದು ಕನ್ಯಾ ರಾಶಿಯವರಿಗೆ ಒಂದು ಏನಕ್ಕಂತ ಹೇಳಿ ತೊಂದರೆಗಳು ಬರ್ತಾ ಇರುತ್ತೆ ಅಂತ ಹೇಳಿದ್ರೆ, ರಾಶ್ಯಾಧಿಪತಿಯು ಒಂದು ಮಂಗಳ ಆಗಿರೋದ್ರಿಂದ, ಅಂಗಾರಕ ಮಂಗಳ ಆಗಿರೋದ್ರಿಂದ ಏನಾಗ್ತಾನೆ, ಸಾಕಷ್ಟು ಒಂದು ತೊಂದರೆಗಳನ್ನ ಕೊಡ್ತಿರ್ತಾನೆ. ಇದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ರಾಶ್ಯಾಧಿಪತಿಯಾಗಿ ಮಂಗಳ ಇರ್ತಾನೆ. ಈ ಮಂಗಳ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ. ಏಳಿಗೆಯಾಗಿ ಬಿಡ್ತಾ ಇರೋಲ್ಲ. ತುಂಬ ಯಾರು ನಂಬಿಕೆ ವಿಶ್ವಾಸ ಇಟ್ಟಿರ್ತೀರೋ ಅಲ್ಲಿ ನಿಮಗೆ ಅಪನಂಬಿಕೆ ಮತ್ತು ಅಪವಿಶ್ವಾಸಗಳಾಗ್ತಾ ಇರುತ್ತೆ. ಮತ್ತು ಏನೇ ಮಾಡಿದ್ರೂ ಕೂಡ ನಿಮಗೆ ಸಕ್ಸಸ್ಫುಲ್ ಆಗ್ತಾ ಇರಲ್ಲ ಜೀವನದಲ್ಲಿ. ಎಷ್ಟೇ ಒಂದು ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಕೂಡ ನಿಮಗೆ ಒಂದು ಬಡ್ತಿಯನ್ನು ಸಿಗ್ತಾ ಇರಲ್ಲ. ಮತ್ತು ಉದ್ಯೋಗದಲ್ಲಿ ಏನೇ ನೀವು ಒಂದು ಶ್ರಮಪಟ್ಟು ಕೆಲಸ ಮಾಡಿದ್ರೂ ಕೂಡ ಬೇರೆಯವರಿಗೆ ಪ್ರಶಂಸೆ ಹೋಗ್ತಿರುತ್ತೆ ಹೊರತು ನಿಮಗೆ ಬರ್ತಾ ಇರಲ್ಲ. ಈ ರೀತಿಯೇ ನನ್ನ ಜೀವನ ಒಂದು ಕಂಟಿನ್ಯೂ ಆಗುತ್ತಾ? ಇದು ಬಿಟ್ಟು ನನ್ನ ಜೀವನದಲ್ಲಿ ಏನು ಉಪಾಯಗಳಿಲ್ವ, ನನ್ನ ಜೀವನದಲ್ಲಿ ಏನು ಬೇರೆ ಒಂದು ಚೇಂಜಸ್ ಏನು ಆಗಲ್ವ ಅಂತ ಅನ್ನೋರಿಗೆ ಈ ಒಂದು ಸರಳವಾದ ಸಿಂಪಲ್ ಒಂದು ಪರಿಹಾರಗಳನ್ನು ನೀವು ಮನೆಯಲ್ಲಿ ಮಾಡೋದರಿಂದ ಆದಷ್ಟು ಬೇಗ ನಿಮ್ಮ ಎಲ್ಲ ಏನು ಕಷ್ಟ ಕಾರ್ಪಣ್ಯಗಳಿರುತ್ತೋ ಅತಿ ಶೀಘ್ರವಾಗಿ ಅದೆಲ್ಲ ಕ್ಲಿಯರ್ ಆಗುತ್ತೆ. ಕೆಲವೊಬ್ಬರ ಒಂದು ಜಾತಕದಲ್ಲಿ ರಾಜಯೋಗ ಇದ್ದರೂ ಕೂಡ ಆ ರಾಜಯೋಗ ಸರಿಸಮವಾಗಿ ಅದನ್ನು ಯೂಸ್ ಮಾಡ್ಕೊಳ್ಳದೆ ಒಂದು ಮಿಸ್ಯೂಸ್ ಆಗ್ತಾ ಇರುತ್ತೆ, ಏನು ಉಪಯೋಗ ಆಗ್ತಾ ಇರಲ್ಲ. ಬಟ್ ಅಂಥವ್ರು ಏನು ಮಾಡಬೇಕಂದ್ರೆ ಈ ಒಂದು ತಂತ್ರಗಳನ್ನ ಮಾಡಬೇಕಾಗುತ್ತೆ. ಕೆಲವರು ರಾಜಯೋಗ ಇಲ್ಲದಿದ್ದರೂ ಕೂಡ ಸಾಕಷ್ಟು ಒಂದು ರೂಪದಲ್ಲಿ ಬೆಳವಣಿಗೆ ಆಗ್ತಿರ್ತಾರೆ. ಏನಕ್ಕಂತ ಹೇಳಿದ್ರೆ, ಅವರ ಜಾತಕಗಳ ಅನುಸಾರವಾಗಿ, ದಶಾಭುಕ್ತಿಗಳ ಅನುಸಾರವಾಗಿ ನಾನು ಈ ಒಂದು ಪ್ರಾಪರಾದ ಒಂದು ವೇ ಹೋದರೆ ಒಂದು ಒಳ್ಳೆಯದಾಗುತ್ತೆ, ಬೇರೆ ಒಂದು ರೀತಿಯಲ್ಲಿ ಕೆಲಸ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅರ್ಥ ಮಾಡಿಕೊಂಡು ರಾಜಯೋಗ ಇಲ್ಲದಿದ್ದರೂ ಕೂಡ ಸಾಕಷ್ಟು ಒಂದು ಮುಂದೆ ಹೋಗ್ತಿರ್ತಾರೆ. ಈ ಒಂದು ವಿಚಾರವು ಆಯಿತಾ, ಈ ಒಂದು ಕನ್ಯಾ ರಾಶಿಯವರಿಗೆ ಯಾರು ಈ ಒಂದು ವಿಚಾರಗಳನ್ನು ಮಾಡಿದರೆ ಒಳ್ಳೆಯದಾಗುತ್ತೆ ಅಂದರೆ, ಒಂದು ಗಂಡ ಹೆಂಡತಿಲಿ ಯಾರು ಸಮಸ್ಯೆ ಇರುತ್ತೆ, ಮತ್ತು ವಿವಾಹದಲ್ಲಿ ಯಾರಿಗೆ ವಿಳಂಬಗಳಾಗ್ತಾ ಇರುತ್ತೆ, ಮತ್ತು ಸಂತಾನದಲ್ಲಿ ಯಾರಿಗೆ ಒಂದು ತೊಂದರೆಗಳಾಗ್ತಾ ಇರುತ್ತೆ, ವಿದ್ಯಾಭ್ಯಾಸದಲ್ಲಿ ಯಾರಿಗೆ ಒಂದು ತೊಂದರೆಗಳಾಗ್ತಾ ಇರುತ್ತೆ, ಅಂಥವರು ಈ ಒಂದು ಸಣ್ಣದಾದ ತಂತ್ರವನ್ನು ಮನೆಯಲ್ಲಿ ಮಾಡೋದ್ರಿಂದ ಸಾಕಷ್ಟು ಉಪಯೋಗಗಳನ್ನ ಮಾಡಿಕೊಡ್ತೀರ. ಯಾವುದಪ್ಪ ಆ ಥರ ತಂತ್ರಗಳನ್ನು ಇನ್ನು ಹೇಳೋದಾದರೆ, ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಈಗ ಆ ಒಂದು ತಂತ್ರ ಮತ್ತು ಮಂತ್ರದ ಬಗ್ಗೆ ಹೇಳೋದಾದರೆ, ಅಂಗಾರಕ ಮಂಗಳನ ಬಣ್ಣ ಯಾವುದು? ಕೆಂಪು ಬಣ್ಣ. ಈ ಒಂದು ಕೆಂಪು ಬಣ್ಣದಿಂದ ಒಂದು ಚಿಕ್ಕದಾದ ಒಂದು ವಸ್ತ್ರವನ್ನು ತಗೋಬೇಕು. ಒಂದು ಕರ್ಚೀಫ್ ರೀತಿಯಲ್ಲಿ ಒಂದು ವಸ್ತ್ರವನ್ನು ತಗೊಂಡು ಆ ಒಂದು ವಸ್ತ್ರದಲ್ಲಿ ಒಂದು ಕೆಂಪು ಹೂವು ಅಂತ ಹೇಳಿದ್ರೆ ನಿಮಗೆ ಗುಲಾಬಿ ಹೂವು ಇರ್ಬೋದು, ಅಥವಾ ನಿಮಗೆ ದಾಸವಾಳ ಹೂವು ಇರ್ಬೋದು. ಈ ಹೂವನ್ನು ಸ್ವಲ್ಪ ಅದರಲ್ಲಿ ಹಾಕಿಬಿಟ್ಟು, ಮತ್ತು ತೊಗರಿಬೇಳೆಯನ್ನು ಈ ಒಂದು ಹಾಕಿಬಿಟ್ಟು ಅದನ್ನು ಒಂದು ಗಂಟು ಕಟ್ಟಬೇಕಾಗುತ್ತೆ. 1 kg ಅಷ್ಟು ಅಥವಾ 1 ಮುಷ್ಟಿಯಷ್ಟು ತೊಗರಿಬೇಳೆಯನ್ನು ಹಾಕಿಬಿಟ್ಟು ಒಂದು ಗಂಟನ್ನು ಕಟ್ಟಬೇಕು. ಗಂಟನ್ನು ಕಟ್ಟಿದ ನಂತರ ಅದನ್ನು ನೀವು ಕೈಯಲ್ಲಿ ಇಟ್ಕೊಂಡು ಮಂಗಳನ ಜಪವನ್ನು ಮಾಡಬೇಕಾಗುತ್ತೆ. ಇದನ್ನು ನೀವು ಕನಿಷ್ಠ ಪಕ್ಷ 21 ಮಂಗಳವಾರ ಮಾಡೋದ್ರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಒಂದು ದೂರ ಆಗುತ್ತೆ. ಮತ್ತು ಆ ಗಂಟನ್ನು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, 21 ವಾರಗಳ ಪ್ರಕಾರ ಅದು ನಿಮ್ಮ ಒಂದು ದೇವರ ಕೋಣೆಯಲ್ಲಿರಬೇಕಾಗುತ್ತೆ, ದೇವರ ಮನೆಯಲ್ಲೇ ಇರಬೇಕಾಗುತ್ತೆ. 21 ವಾರ ಆದ ನಂತರ ಹರಿಯೋ ನೀರಿಗೆ ಹೋಗ್ಬಿಟ್ಟು ಅದನ್ನು ಬಿಡಬೇಕಾಗುತ್ತೆ. ಈ ರೀತಿ ನೀವು ಪ್ರತಿ ಮಂಗಳವಾರ ಈ ಒಂದು ಕಾರ್ಯವನ್ನು ಮಾಡೋದ್ರಿಂದ, ಸಿಂಪಲ್ ಆದ ಒಂದು ಪರಿಹಾರ ಮಾಡೋದ್ರಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಒಂದು ಅಭಿವೃದ್ಧಿ ಆಗ್ತಾ ಇರುತ್ತೆ. ಯಥೇಚ್ಛವಾಗಿ ವಿದ್ಯಾರ್ಥಿಗಳಿಗೆ ಯಾರಿಗೆ ಒಂದು ವಿದ್ಯಾಭ್ಯಾಸದಲ್ಲಿ ತೊಂದರೆಗಳಾಗ್ತಾ ಇರುತ್ತೆ, ಮತ್ತು ಬೇರೆ ಎಲ್ಲೋ ಕಡೆ ಹೋಗಿ ಒಂದು ವಿದ್ಯಾಭ್ಯಾಸ ಮಾಡಿ ಒಂದು ಸಕ್ಸಸ್ಫುಲ್ ಆಗಬೇಕು ಅಂದ್ಕೊಂಡಿರ್ತೀರ, ಅಂಥವ್ರಿಗೆ ಒಂದು ತಂತ್ರಗಳನ್ನು ಮಾಡಿ ಒಳ್ಳೆಯದಾಗುತ್ತೆ. ಸದಾಕಾಲ ಗಂಡ ಹೆಂಡತಿಯಲ್ಲಿ ಯಾರಿಗೆ ಒಂದು ತೊಂದರೆಗಳಾಗ್ತಿರುತ್ತೋ, ಮತ್ತು ಎಲ್ಲಿ ಒಂದು ಕಲಹಗಳು ಜಾಸ್ತಿ ಆಗ್ತಾ ಇರುತ್ತೋ,
ಅಥವಾ ಡೈವರ್ಸ್ ಪ್ರಾಬ್ಲಮ್ ಹೋಗಿದ್ರೂ ಕೂಡ ಈ ಒಂದು ತಂತ್ರಗಳನ್ನು ಮಾಡೋದ್ರಿಂದ ಸಾಕಷ್ಟು ಬೇಗ ನಿಮಗೆ ನಿವಾರಣೆ ಆಗುತ್ತೆ. ಮತ್ತು ಸಂತಾನದಲ್ಲಿ ಒಂದು ತೊಂದರೆಗಳಾಗ್ತಾ ಇರುತ್ತೆ. ಸಂತಾನದಲ್ಲಿ ಎಷ್ಟೋ ವರ್ಷಗಳಿಂದ ನೀವು ಪ್ರಯತ್ನ ಮಾಡಿದ್ರೂ ಕೂಡ ತೊಂದರೆಗಳಾಗ್ತಾ ಇರುತ್ತೆ. ಈ ಒಂದು ತಂತ್ರವನ್ನು 21 ಮಂಗಳವಾರ ಮಾಡೋದ್ರಿಂದ ಅವರು ಕೂಡ ಸಂತಾನದಲ್ಲಿ ಒಂದು ಕಾರ್ಯವನ್ನು ನೋಡ್ಬೋದು. ಮತ್ತು ಹಣಕಾಸಿನಲ್ಲಿ ಯಾರು ಉಳಿತಾಯ ಆಗ್ತಿರೋ ಅಂಥವ್ರು ಈ ಒಂದು ಕನ್ಯಾ ರಾಶಿಯವರು ಈ ಒಂದು ತಂತ್ರವನ್ನು ಮಾಡಿದರೆ ಸಾಕಷ್ಟು ಉಪಯೋಗಗಳನ್ನ ನೀವು ಕಾಣ್ತಾ ಇರ್ತೀರ. ಇದು ಒಂದು ಕನ್ಯಾ ರಾಶಿಯ ಒಂದು ಸಕ್ಸಸ್ಫುಲ್ ಆಗೋದಕ್ಕೆ ಒಂದು ಸಿಂಪಲ್ ಆದ ಒಂದು ತಂತ್ರ ಆಗಿತ್ತು. ಇದಕ್ಕಿಂತ ವಿಚಾರವಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆಗಳಿದ್ದರೆ, ಹಣಕಾಸಿನ ಸಮಸ್ಯೆ ಇರ್ಬೋದು, ಅಥವಾ ಒಂದು ವಿದ್ಯಾಭ್ಯಾಸದಲ್ಲಿ ತೊಂದರೆ ಇರ್ಬೋದು, ಅಥವಾ ಮದುವೆಯಲ್ಲಿ ತೊಂದರೆ ಇರ್ಬೋದು, ಮತ್ತು ಬೇರೆ ಮುಂತಾದ ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಈ ನಮ್ಮ ನಂಬರ್ಗೆ ನೀವು ಕಾಲ್ ಮಾಡಿ. ಇದು ಇವತ್ತಿನ ವಿಚಾರವಾಗಿತ್ತು. ಹರಿ ಓಂ.